ನಾವಿಬ್ರು ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಇನ್ ಮೈಸೂರು. more than 13 years ಆಗಿದೆ. ಯಾವಾಗ ನೀವು ಮನೆ ಕಟ್ಸ್ಬೇಕು ಅಂತ ಪ್ಲಾನ್ ಮಾಡಿದ್ರು? 2023 ನಿಮಗೆ ನಕ್ಷಾ ಬಗ್ಗೆ ಹೇಗೆ ಗೊತ್ತಾಯ್ತು? by Instagram. ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ. ಮೈಸೂರಲ್ಲಿ ಇವಾಗ ಕನ್ಸ್ಟ್ರಕ್ಷನ್ ಅಂದ್ರೆ ತುಂಬಾ ಲೋಕಲ್ ಕಂಪ್ನಿಗಳಿದೆ. ನಕ್ಷಾನೇ ಯಾಕೆ ಚೂಸ್ ಮಾಡಿದ್ವಿ? ಕಾರಣ ಏನು ಅಂತಂದ್ರೆ ಅಲ್ಲಿ ಹೋದಾಗ ಯೂತ್ ಆಗಿರ್ಬೋದು, ಮತ್ತೆ ಇನ್ನೊಂದೇನು ಅಂದ್ರೆ ಅವರು ಸೆಲ್ಫ್ ಇಂಟ್ರೊಡಕ್ಷನ್ ಆಗಿರ್ಬೋದು, ಮತ್ತೆ ಅವರು ಏನು ಎಕ್ಸಿಕ್ಯೂಟ್ ಮಾಡಿರೋ ಅಂತ ಸುಮಾರು ಪ್ರಾಜೆಕ್ಟ್ಗಳನ್ನ ನಮ್ಗೆ ತೋರಿಸೋದಾಗಿರ್ಬೋದು, ಮತ್ತೆ ಅವರು ಏನು ಟೀಮ್ ವರ್ಕ್ ಅದೆಲ್ಲ ನಮ್ಗೆ ಇಷ್ಟ ಆಯ್ತು. ಮತ್ತೆ ಎಲ್ಲಾ ತರ ಇಂಜಿನಿಯರ್ಗಳು ಒಂದೇ ರೂಫಲ್ಲಿ ಸಿಗ್ತಾರೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಇತ್ತು. ಸೊ ಸೈಡ್ ಡೈಮೆನ್ಷನ್ ಎಷ್ಟಿದೆ? 58 ಪ್ಯಾಕೇಜ್ ಎಷ್ಟಾಯ್ತು 1 ಸ್ಕ್ವೇರ್ ಫೀಟ್ಗೆ? 1800 rupees per square feet. ಸ್ಟಾರ್ಟಿಂಗ್ ಇಂದ ಇಲ್ಲಿ ತನಕ ನಿಮ್ದು ಕನ್ಸ್ಟ್ರಕ್ಷನ್ ಫೇಸ್ ಹೇಗಿತ್ತು? ಚೆನ್ನಾಗಿದೆ, ಅದ್ರಲ್ಲೇನ್ ತೊಂದರೆ ಇಲ್ಲ. ನಿಮ್ಮ ಮತ್ತೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಆಗ್ಲಿ ಅಥವಾ ಇಂಜಿನಿಯರ್ಸ್ ಆಗ್ಲಿ ಮಾತುಕತೆ ನೀಟ್ ಆಗಿ ನಡೀತಾ? ಏನೇ ಡೌಟ್ ಇದ್ರೆ ಅವರು ರೆಸ್ಪಾಂಡ್ ಆಗಿ ಖಂಡಿತವಾಗ್ಲೂ ಮಾಡ್ತಾ ಇದ್ರು. ಎನಿ ಟೈಮ್ ರಾತ್ರಿ ಆಗಿರ್ಬೋದು, ಫಸ್ಟ್ ಬರೀ ಕನ್ಸ್ಟ್ರಕ್ಷನ್ ನಡಿಬೇಕಾದಾಗ ನಾವು ರಾತ್ರಿ ಈವ್ನಿಂಗ್ ನಾವು ಆಫೀಸಿಂದ ಬರಕ್ ಆಗ್ತಾ ಇದ್ದೀವಿ. ಅಲ್ಲಿಂದ ಬಂದಾಗ ಬೆಳಿಗ್ಗೆ ಏನು ಡೌಟ್ ಇದೆ ಅಂತ ಅದೆಷ್ಟೇ ಗೊತ್ತಾಗ್ಲೂ ಸೈಟ್ ಅಪ್ಡೇಟ್ ಹೇಗೆ ಸಿಗ್ತಾಯ್ತು ನಿಮಗೆ? ವಾಟ್ಸಪ್ ಗ್ರೂಪ್ ಮೆಸೇಜಸ್ ರೆಗ್ಯುಲರ್ ಆಗಿ ಕಳಿಸ್ತಾ? ಪ್ರತಿದಿನ. ಮ್ಯಾನೇಜರ್ಗೆ ಮತ್ತೆ ಇಂಜಿನಿಯರ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಸೈಟ್ ಇಂಜಿನಿಯರ್ ನಮಗೆ ಮಧು ಸರ್ ಇದ್ದದ್ದು. ಅವ್ರಿಗೆ ತುಂಬಾ ನಾಲೆಜಬಲ್ ಪರ್ಸನ್, ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುವಂತ ಪರ್ಸನ್. ಪ್ರತಿಯೊಂದು ಇವಾಗ ಏನಾದ್ರು ಇಷ್ಟು ಚೆನ್ನಾಗಿ ಬರಬೇಕು ಅಂದ್ರೆ ಮೇನ್ ರೀಸನ್ ಅವರು. ಪ್ರಾಜೆಕ್ಟ್ ಇಂಜಿನಿಯರ್ ಏನು ಅಂದ್ರೆ ಪ್ರತಿ ದಿನ ಅಪ್ಡೇಟ್ ಮಾಡ್ತಿದ್ರು. ಯಾವುದೇ ಕ್ಷಣ ಎಷ್ಟೊತ್ತಲ್ಲೇ ನಾವು ಫೋನ್ ಮಾಡಿದ್ರು ಅವ್ರ ಟೀಮ್ ಮೆಂಬರ್ಸ್ ಜೊತೆ ಕೋರ್ಡಿನೇಟ್ ಮಾಡಿ ಮಾಡ್ತಾ ಇದ್ರು. ಇದುವರೆಗೆ ಏನು ಅಂತಂದ್ರೆ ಕೆಲವಾರು ಅಪ್ ಅಂಡ್ ಡೌನ್ಸ್ ಅಂತ ಇರುತ್ತೆ. ಒಂದು ಪ್ರಾಜೆಕ್ಟ್ ಅಂದ್ಮೇಲೆ ಒಂದು ಅಪ್ ಅಂಡ್ ಡೌನ್ಸ್ ಅಂತ ಇರುತ್ತೆ. ಅಪ್ ಅಂಡ್ ಡೌನ್ ಅಂತ ಸಂದರ್ಭದಲ್ಲಿ ಒಂದು ಸ್ಟೈಲ್ ಲೈನ್ ಅಲ್ಲಿ ನಡಿಬೇಕು ಅಂತಾನೆ ಈ ತರ ಒಂದು ಸಂದರ್ಭದಲ್ಲಿ ಪ್ರಾಜೆಕ್ಟ್ ಇಂಜಿನಿಯರ್ ತುಂಬಾ ಹೆಲ್ಪ್ ಮಾಡಿದ್ದಾರೆ ಪಂಚಾಕ್ಷರಿ ಅವರು. ಮತ್ತೆ ಇನ್ನೊಂದು ಹೇಳ್ಬೇಕು ಅಂದ್ರೆ ನಂದೀಶ್ ಅವರು ಬಂದು ವಾಟರ್ ಪ್ಲಂಬಿಂಗ್ ಇಂಜಿನಿಯರ್ ಅವರು. ಅವ್ರ ಬಗ್ಗೆ ಇನ್ನೊಂದು ಹೇಳಬೇಕು. ಆಕ್ಚುಲಿ ಪ್ಲಂಬಿಂಗ್ ಡಿಪಾರ್ಟ್ಮೆಂಟ್ ನಮ್ಮಿಬ್ಬರಿಗೂ ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಕಮ್ಯುನಿಕೇಶನ್ ಎಲ್ಲ ಸ್ಮೂತ್ ಆಗಿ ನಡೀತಾ ಇತ್ತು. ಸ್ಮೂತ್ ಆಗಿ ನಡೀತಿತ್ತು. ಮತ್ತೆ ಇನ್ನೊಂದು ಎಲ್ಲಕ್ಕಿಂತ ಹೇಳ್ಬೇಕು ಅಂದ್ರೆ ರವಿ ಸರ್ ನಾವು ನಿಜವಾಗ್ಲೂ ಹೇಳ್ಬೇಕು, ಅವ್ರು ನಾವು ಯಾವತ್ತೇ ಒಂದು ಟೈಮಲ್ಲಿ ಹೋದಂತ ಸಂದರ್ಭದಲ್ಲೂ ಅವರು ನಿಜವಾಗ್ಲೂ ಒಳ್ಳೆ ಕೋಆಪರೇಷನ್ ಮಾಡಿದ್ರು. ಸಂಪೂರ್ಣ ಹೋಮ್ ಆಟೋಮೇಷನ್ ಇದೆ ಅಂದ್ರೆ ನಟರಾಜ್ ಸಹ ಕಾರಣ. ಪ್ರಾಜೆಕ್ಟ್ ಏನ್ ಟೈಮ್ ಲೈನ್ ಇತ್ತು ಆ ಟೈಮ್ ಲೈನ್ ಒಳಗಡೆ ಬಂದಿದೆ, ಅದನ್ನ ನಾವು ಹೇಳ್ಕೊತೀವಿ. ಕೆಲವರು ಅದನ್ನ ನಾನು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ತೀನಿ. ಅಕ್ಷರ ಒಂದು ಪ್ರೊಫೆಷನಲಿಸಮ್ ಆಗಿ ಹೇಳ್ತೀನಿ ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಸೊ ವರ್ಕ್ ಮ್ಯಾನ್ಶಿಪ್ ಕ್ವಾಲಿಟಿ ಎಲ್ಲ ಹೇಗೆ ನಡೀತು? ತುಂಬಾ ಚೆನ್ನಾಗಿದೆ. ಹ್ಯಾಪಿ. ಇವತ್ತಿಲ್ಲಿ ಕುತ್ಕೊಂಡು ಹೇಳಕ್ಕೆ ಹ್ಯಾಪಿ. ನಕ್ಷಾ ಬಗ್ಗೆ ಒಂದು ವರ್ಡ್. ಪವರ್ ಆಫ್ ಯು. ನಾವು ಸೆಲೆಕ್ಟ್ ಮಾಡಿರೋದ್ರಲ್ಲಿ ಈಗ ನಾಟ್ ಮೇಕ್ ಅ ರಾಂಗ್ ಡಿಸಿಷನ್ ಅನ್ಕೋತೀವಿ. ಒಂದು ವರ್ಡ್ ಮ್ಯಾನೇಜರ್ಗೆ ಮತ್ತೆ ಇಂಜಿನಿಯರ್ಗೆ ಹೇಳಿ. ಹಾರ್ಡ್ ವರ್ಕರ್ಸ್. ಅಲ್ಲಿ ಎರಡು ಮಾತಿಲ್ಲ. ಒಂದು ಪಾಸಿಟಿವ್ ಥಿಂಕ್ ಅಬೌಟ್ ನಕ್ಷಾ. ಎಲ್ಲ ಪಾಸಿಟಿವ್ ಇದೆ ಮೇಡಮ್, ನೆಗೆಟಿವ್ 1 to 10 ನಕ್ಷಾಗೆ ಎಷ್ಟು ರೇಟಿಂಗ್ ಕೊಡಕ್ಕೆ ಇಷ್ಟ? 9.5. ಬೇರೆ ಫ್ರೆಂಡ್ಸ್ಗೆ ಯಾವ್ದಾದ್ರು ರೆಕಮೆಂಡ್ ಮಾಡ್ತೀರಾ? ಆಲ್ರೆಡಿ ನಮ್ಮ ಕಸಿನ್ ಆಗು ಹೋಯ್ತು. ನಾವು ಸ್ಟಾರ್ಟ್ ಮಾಡಿ ಕಟ್ಟಿದ್ಮೇಲೆ ನಾವೇ ಒಬ್ರಿಗೆ ರೆಫರ್ ಮಾಡಿದ್ದು. ಇನ್ನೊಬ್ರು ರೆಫರ್ ಮಾಡಿ ಸೈನ್ ಅಪ್ ಆಗಿದೆ. ಇಯರ್ ನಾವು ಒಂದು ಆಫೀಸ್ ಸ್ಪೇಸ್ ವಾಪಸ್ ಸ್ಟಾರ್ಟ್ ಮಾಡ್ತೀವಿ. ದೇವ್ರ ಮನೆ ಚೆನ್ನಾಗಿ ಇಷ್ಟ. ಒಂದೊಂದ್ ತರ ಡಿಫ್ರೆಂಟ್ ಆಗಿದೆ. ಎಲ್ಲಾನು ಓಕೆ, ಚೆನ್ನಾಗಿದೆ ಮನೆ, ತುಂಬಾ ಚೆನ್ನಾಗಿದೆ. ಒಳ್ಳೆ ಆರ್ಕಿಟೆಕ್ಟ್ ಚೆನ್ನಾಗಿದೆ. ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ. ತುಂಬಾ ಖುಷಿ ಆಯ್ತು. ತುಂಬಾ ಗಾಳಿ ಬೆಳಕು ಎಲ್ಲ ತುಂಬಾ ಸ್ಪೇಷಿಯಸ್ ಆಗಿ ಚೆನ್ನಾಗಿದೆ. ಇಷ್ಟ ಆಯ್ತು. ದೇವ್ರ ಮನೆ ತುಂಬಾ ಇಷ್ಟ ಆಯ್ತು. ಊಟ ಮೇನ್ ಆಗಿ ನನಗೆ ಭಾರಿ ಇಷ್ಟ ಆಯ್ತು. ಸ್ಟೆಪ್ಸ್ ಹತ್ರ ಹಾಕಿರೋದು ಮತ್ತೆ ಅಲ್ಲಿ ಬೋರ್ಡ್ ಎಲ್ಲ ಹಾಕಿರೋದು ಚೆನ್ನಾಗಿ